ಇದನ್ನು ದುರುದ್ದೇಶಪೂರ್ವಕವಾಗಿ ಸರ್ಕಾರ ಮಂಡ್ಯಕ್ಕೆ ತಗೊಂಡೋರು. ನಾವು ಈಗಾಗಲೇ ನಮ್ಮ ಶಾಸಕರೆಲ್ಲ ಸೇರಿ ಮಂಡ್ಯಕ್ಕೆ ಮಾಡೋದಾದ್ರು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀವಿ. ಆದರೂ ಇವ್ರು ಏನು ಮಾಡಿದರು, ನಾನು ಮಂತ್ರಿಗಳು ಉತ್ತರ ಕೊಡ್ತಾರೆ, ಈ ಕೃಷಿ ಕಾಲೇಜು ಹಾಸನದಲ್ಲಿ ಮುಂದುವರಿಸೋ ಬಗ್ಗೆ ಅಂತ ನಾವು ಗಮನ ಸೆಳೆಯೋಕ್ಕೆ ಹಾಕಿದ್ದೆ. ಚುಕ್ಕೆ 435ರಲ್ಲಿ ಮಂಜು ಅವರು ಮತ್ತು ನಾವೆಲ್ಲ ಸೇರಿ ಹಾಕಿರೋದ್ರಲ್ಲಿ ಇದನ್ನು ಹಾಸನದಲ್ಲೇ ಮುಂದುವರಿಸೋದಕ್ಕೆ ನಾವು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ನಮಗೆ ಕೊಡ್ತಾರೆ. ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜಿನಲ್ಲಿಯೇ ಮುಂದುವರಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು, ಸಂಪೂರ್ಣ ಮಾಹಿತಿ ಕೊಡಿ. ಏನು ಸರ್? ಅದಕ್ಕೆ ಉತ್ತರ, ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಅಂದರೆ ಬೆಂಗಳೂರಿಗೆ ಕೂಡ ಪರಿಶೀಲನೆಯಲ್ಲಿದೆ ಅಂತಾರೆ. ನಾಡದ್ದು ಮೊನ್ನೆ ಅವತ್ತು ಅಜೆಂಡಾದಲ್ಲೇ ಇಲ್ಲ, 20ನೇ ತಾರೀಕು. ನಾವು 20ನೇ ತಾರೀಕು ಒಂದು ನಿಲುವಳಿ ಸೂಚನೆ ಕೊಟ್ಟು, ಈ ಥರ ಹಿಂಗೆ ಕಾಲೇಜು ಇದ್ರದ್ದೆಲ್ಲ ಇದು ಏನೈತೆ ನಿಲುವಳಿ ಸೂಚನೆ ನಿಮ್ಗೊಂದು ಕಾಪಿ ಕೊಡ್ತೀನಿ, ಇದ್ರ ಮೇಲೆ ಮಂತ್ರಿಗಳು ಕೊಡ್ತೀನಿ, ನಾನು ಇಲ್ಲೇ ಈ ಲಾ ಮಿನಿಸ್ಟ್ರು ಎಲ್ಲ ಅದು ಮುಂದುವರ್ಸಿ ನಾವು ಧರಣಿ ಕೂತ್ಕೊಂಡು ಮುಂದುವರ್ಸೋದಕ್ಕೆ ನಾವೆಲ್ಲ ಇದು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟ ಮೇಲೆ ಮಾರನೇ ಬೆಳಗ್ಗೆ ಹೋಯಿತು. ಅದಾದಮೇಲೆ ಇವ್ರು ಏನು ಮಾಡಿದ್ದಾರೆ, 19ನೇ ತಾರೀಕಿಗೆ ಒಂದು ಬಿಲ್ ಹಾಕಿವ್ರೆ. ರಾತ್ರಿ 8 ಗಂಟೆಗೆ, ಅಜೆಂಡಾದಲ್ಲೇ ಇಲ್ಲ, ರಾತ್ರಿ 8 ಗಂಟೆಗೆ ಒಂದು ಬಿಲ್ ಹಾಕಿ ಇದು ಕೃಷಿ ಕಾಲೇಜಿನ ಹಾಸನ್ನು ಬೆಂಗಳೂರಿಗೆ ಕೊಡೋದು ಅಂತ ಆಯಿತು. ಗೊತ್ತಾಯ್ತಾ ಸರ್? ಮತ್ತು ಇದಲ್ದಲೆ ಇದ್ರ ಮೇಲೆ ನಾವು ಯಾರಿಗೂ ಗೊತ್ತೇ ಇಲ್ಲ. 19ನೇ ತಾರೀಕು ಆದರೆ 8 ಗಂಟೆಗೆ ಬಂದು ನಾವೆಲ್ಲ ಹೋದ್ಮೇಲೆ ಅದು ಬಿಲ್ಲೇ ಇಲ್ವಲ್ಲ, ಒಂದು ಬಿಲ್ ಮಾಡಿ ಪಾಸ್ ಮಾಡ್ಕೊಂಡ್ರು. ಗೊತ್ತಾಯ್ತಾ ಸರ್? ಇದ್ರ ಮೇಲೆ ಮೊನ್ನೆ ಗೌರ್ನರ್ಗೆ ನಾವು 21ನೇ ತಾರೀಕು ಈ ಥರ ಹೆಂಗಿದೆ ಹಾಸನದಲ್ಲಿ ಮುಂದುವರಿಸ್ಬೇಕು, ಇದು ಬಂದರೆ ಅಪ್ರೂವಲ್ ಕೊಡಬೇಡಿ ಅಂತ ಗೌರ್ನರ್ಗೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು, ಯಾವುದೇ ಕೃಷಿ ಕಾಲೇಜ್ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ತಗೋಬೇಕು ಅಂತೇಳಿ ಚೀಫ್ ಸೆಕ್ರೆಟ್ರಿಗೆ ಡೆಲ್ಲಿಯಿಂದ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಆಲ್ರೆಡಿ ಲೆಟ್ರ್ ಬರೆದವ್ರೆ. ಮಿನಿಸ್ಟ್ರಿ ಫಾರ್ ಅಗ್ರಿಕಲ್ಚರ್. ಏನು ಸರ್? ಇದೆಲ್ಲ ಇಟ್ಟು ಇವತ್ತು ಗೌರ್ನರಿಗೆ ಮತ್ತೆ ಸಾಯಂಕಾಲ 5 ಗಂಟೆ ಅಪಾಯಿಂಟ್ಮೆಂಟ್ ಇದೆ. 5 ಗಂಟೆಗೆ ಗೌರ್ನರ್ ಹತ್ರ ಹೋಗಿ ನಾವು MLAಗಳು ಒಂದು ಇದನ್ನು ಮೆಮೊರಂಡಮ್ನ ಕೊಡ್ತಾಯಿದ್ವಿ. ಈ ಥರ ಹೆಂಗೈತೆ ನಮ್ಮ ಕಾಲೇಜ್ ಮುಂದುವರಿಸಿ, ಮತ್ತು ಯಾವುದೇ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ಇರ್ತಲ್ಲ ಯಾವುದೇ ಕಾಲೇಜ್ ಮಾಡೋಕ್ಕೆ ಬರೋಲ್ಲ, ಕೃಷಿ ಕಾಲೇಜನ್ನ ಯೂನಿವರ್ಸಿಟಿ ಮಾಡೋಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅದರಿಂದ ಇವತ್ತು ನಾವು ಇಷ್ಟೆಲ್ಲ ಇದು ಮಾಡಿದ್ವಿ, ನಮ್ಮದೇನು ಅಭ್ಯಂತರನಿಲ್ಲ. ಇದಕ್ಕೆ ನಮ್ಮ ಕಾಲೇಜಿನ ಇಲ್ಲಿ ಉಳಿಸ್ಕೊಡ್ಬೇಕು ಅಂತ. ಇದು ಒಂದು ಒಳ್ಳೆ ರೀತಿ ಕಾಲೇಜ್ ನಡೀತಾ ಇದೆ ಬೆಂಗಳೂರು ಯೂನಿವರ್ಸಿಟಿಲಿ. ಒಳ್ಳೊಳ್ಳೆ ಪ್ರೊಫೆಸರ್ಸ್ ಅವರೇ. ಈಗ ಅಲ್ಲಿ ಹೋದ ತಕ್ಷಣ 30 ಜನ ಪ್ರೊಫೆಸರ್ಸ್ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ. ಆಮೇಲೆ ಇದು ತಗೊಂಡೋಗ್ತಾರೆ, ಅದೆಲ್ಲ ರೆಡಿ ಆಗೋದಕ್ಕೆ ಇನ್ನು 2 ವರ್ಷ ಬೇಕು. ಅಲ್ಲಿವರೆಗೆ ಹುಡುಗರು ಸಫರ್ ಆಯ್ತಾರಲ್ಲ ಸರ್. ಹುಡುಗರ ಪರಿಸ್ಥಿತಿ ಏನಾಗಬೇಕು ಈ ಹುಡುಗರದು? ಮತ್ತು ಇದಲ್ಲದೆ ನಾವೀಗಾಗಲೇ ದೇವೇಗೌಡರು ನಾವು 5 ಹೊಸ ಕೋರ್ಸ್ ತರಕ್ಕೆ ಮಾಡಿದ್ದೀವಿ. ಏನು ಸರ್? ಒಂದು ಸೆಂಟರ್ ಫಾರ್ ಎಕ್ಸಾಮಿನೇಷನ್ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರಲ್ಲೇ. ಅದಕ್ಕೆ 103 ಕೋಟಿ ಬೇಕಾಗುತ್ತೆ ಬೆಂಗಳೂರು GKVK ತರಕ್ಕೆ ಮಾಡ್ತಾಯಿದ್ದೀವಿ. ಅದನ್ನು ದೇವೇಗೌಡರು ಕರೆಸ್ಪಾಂಡೆನ್ಸ್ ನಡೆಸವ್ರೆ ಡೆಲ್ಲಿಗೆ ಈಗಾಗಲೇ. ಆಮೇಲೆ ನ್ಯಾಷನಲ್ ಇದು ಏನು ಸರ್, ವಾಟ್ಸಪ್ ಹಾಕ್ಬಿಡ್ತೀನಿ, ಇದು 25 ಕೋಟಿ 25.25 ಕೋಟಿ, ಅದು GKVಗೆ. ಆಮೇಲೆ ಇನ್ನೊಂದು ನಾನ್ ಅಗ್ರಿಕಲ್ಚರ್ ಇನ್ಪುಟ್ ಪ್ರಾಡಕ್ಟ್ NAIPS ಅಂದರೆ 16 ಕೋಟಿ 72 ಲಕ್ಷ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಹಾಸನ್. ಮತ್ತು ಇನ್ನೊಂದು ಯಾವುದು ರಾಂಡ್ ಇದು ಅಂತ ಒಂದು ಪ್ರೊಡಕ್ಷನ್ ಅಂತ, ರಾಂಡ್ ಪ್ರೊಡಕ್ಷನ್ ಅಂತ, ಅದಕ್ಕೆ 14 ಕೋಟಿ 9 ಲಕ್ಷ ಬೇಕು ಅಗ್ರಿಕಲ್ಚರ್ ಕಾಲೇಜ್ ಹಾಸನ್ಗೆ. ಮತ್ತು ಇನ್ನೊಂದು ಅಡ್ವೈಸರ್ ಸೆಂಟರ್ ಫಾರ್ ದ ಟೆಸ್ಟಿಂಗ್ ಆ್ಯಂಡ್ ರಿಸರ್ಚ್ ಫುಡ್ ಕ್ವಾಲಿಟಿದು ರಿಸರ್ಚ್ ಮಾಡೋದಕ್ಕೆ ಒಂದು ಇದು ಮಾಡೋದಕ್ಕೆ
ಅದಕ್ಕೊಂದು ಕಾಲೇಜ್ ತರ್ತಾ ಇದ್ದೀವಿ, ಅದು 23 ಕೋಟಿ 20 ಲಕ್ಷ ಇದಕ್ಕೆ ಕಳಿಸ್ತೀವಿ. ಏನು ಸರ್, ನಾವು ಇಷ್ಟೆಲ್ಲ ಮಾಡೋವಂಥ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡೋಕ್ಕೆ ನಾವೆಲ್ಲ ದೇವೇಗೌಡರು ನಾವು ಪ್ರಯತ್ನ ಪಡುವಾಗ ಇದು ನಾನು ಹೇಳಿದೆ ಸಪ್ರೇಟಾಗಿ ಬೇಕಾದ್ರೆ ಕಳಿಸಿ, ಅವ್ರು ಯೂನಿವರ್ಸಿಟಿಯಿಂದನೂ ಕಳಿಸ್ಕೊಟ್ಟವ್ರೆ ಇವಕ್ಕೆಲ್ಲ ಮಾಡಿಕೊಡಿ ಅಂತ. ಏನು ಸರ್, ಒಟ್ಟು ಎಲ್ಲ ಸೇರಿ ಬೆಂಗಳೂರು GKVಯಲ್ಲಿ ಸರ್ 180 ಕೋಟಿ ಆಗುತ್ತೆ. ನಾವು ತರೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಇವ್ರು ತಗೊಂಡೋಗಿ ಅಲ್ಲಿಗೆ ಇನ್ನೂ ಇದೇ ಇಲ್ಲ, ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ದಂಗೆ ಆಯ್ತೀವಲ್ಲ ನಮ್ಮ ಹುಡುಗರುಗಳು. ಅದಕ್ಕೆ ನಾವು ಇದ್ರ ಬಗ್ಗೆ ಇವತ್ತು ಗೌರ್ನರಿಗೆ ಕೊಡ್ತೀವಿ. ಗೌರ್ನರ್ ಹತ್ರ ಮಾತಾಡಿದ ಮೇಲೆ ಜಿಲ್ಲೆ ಒಂದು ಪ್ರೊಟೆಸ್ಟು ಮಾಡ್ತೀವಿ ರೈತರು. ಇವತ್ತು 5 ರಿಂದ 6 ಲಕ್ಷ ಇದೆ ಒಂದು ಕಾಲೇಜ್ ಇರೋದು. ಕಾಲೇಜ್ ನಡೀತಾ ಇದೆ 30 ವರ್ಷದಿಂದ. ಇದೇ ರೀತಿ ಶಿವಮೊಗ್ಗಕ್ಕೆ ತಗೊಂಡೋಗಿ ಮಾಡಿದರು, ಆಗ ಅಸೆಂಬ್ಲಿ ಒಳಗೆ ಕೈ ಬಿಟ್ಟರು. ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಬಂಧಪಟ್ಟಂಥ ಸೆಕ್ರೆಟ್ರಿನೂ ಗಮನಕ್ಕೆ ತಂದಿದ್ದೀನಿ. ಇಷ್ಟೆಲ್ಲ ಇದ್ದರೂ ಇದು ಮಾಡ್ತಾರೆ. ಇದನ್ನು ನಮ್ಮ ಕಾಲೇಜ್ ಹುಡುಗರುಗಳಿಗೂ ತಿಳಿಸ್ತೀವಿ ಏನೇನು ನಡೆಯುತ್ತೆ ಅಂತ. ಆ ಹುಡುಗರು ಏನು ನಿರ್ಣಯ ಮಾಡ್ತಾರೆ ಅದನ್ನು ಹೇಳ್ತೀವಿ. ನಮ್ಮ ರೈತರೆಲ್ಲ ಸೇರಿ ನಮ್ಮಲ್ಲೊಂದು ಒಳ್ಳೆ ಕಾಲೇಜ್ ನಡೀತಾ ಇದೆ, ಆ ಕಾಲೇಜನ್ನ ಮುಚ್ಚೋಕ್ಕೆ ಅವಕಾಶ ಕೊಡಬೇಡಿ, ಅಲ್ಲಿ ತಗೊಂಡೋಗ್ಬಿಟ್ಟು ನಮ್ಮದು ಏನಿದೆ GKVನಲ್ಲಿ ಇರಲಿ. 30 ವರ್ಷದಿಂದ ಅಲ್ಲೈತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ಸ್ ಎಲ್ಲ ಇದ್ದಾರೆ. ನಾಳೆ ಇದನ್ನು ಇದು ಮಾಡೋದು ಬೇಡ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ, ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ನಾವು MLAಗಳು 4 ಜನ MLAಗಳು ಹೋಗಿ ನಮ್ಮವರು ಎಲ್ಲ ಹೋಗಿ ಕೊಡ್ತೀವಿ. ಇದು ಅಸೆಂಬ್ಲಿಲಿ ನಾವೆಲ್ಲ ಪಕ್ಷಾತೀತ ಸುರೇಶ್ ಅವರು ನಮ್ಮ ಸಿಮೆಂಟ್ ಮಂಜು ಎಲ್ಲ ಸೇರಿ ಮೂವ್ ಮಾಡಿದ್ದು ಏನು ಸರ್, ಅದರಲ್ಲೇನು ರಾಜಕೀಯ ಏನಿಲ್ಲ. ಅದನ್ನು ಕಾಲ ಬಂದಾಗ ಸವಿಸ್ತಾರವಾಗಿ ಏನಿದೆ ಅನ್ನೋದನ್ನ ನಾನು ಕೋರ್ಟಲ್ ಮ್ಯಾಟ್ರಿಂದ ನಾನು ಮಾತಾಡೋದು. ಅದು ಸತೀಶ್ ಜಾರಕಿಹೊಳಿ ಅವ್ರು ಏನು ಹೇಳೋರು ಕೇಳಿ ಒಂದು ಸಾರಿ. ಸತೀಶ್ ಜಾರಕಿಹೊಳಿ ಏನು ಹೇಳವ್ರೆ ಕೇಳಿ. ನನಗೆ ಗೊತ್ತಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೇಳೋರಲ್ರಿ. ಅಂತ ಅದಕ್ಕೆ ಈಗೇನು ಮಾತಾಡೋದ್ಬಾರ್ದು. ಅವ್ರ ಪಕ್ಷದರೆ ಮಂತ್ರಿಗಳೇ ಹೇಳೋರಲ್ರಿ, ಅವ್ರ ಪಕ್ಷದರೆ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಅದು ಕೇಳಿ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಪ್ಪ, ನನಗೆ ಅದೆಲ್ಲ ಆ ವಿಷಯನ ನಾನು ಮಾತಾಡಲ್ಲ. ಅದು ಕಾಲ ಬಂದಾಗ ಹೇಳ್ತೀನಿ. ಇವತ್ತು ನಾನು ಯಾವ ವಿಷಯನೂ ಅದಕ್ಕೆ ನಾನು ಹೇಳಲ್ಲ. ನಾನು ಯಾವುದೇ ಈಗ ಅಸೆಂಬ್ಲಿಲಿ ನಡೆದಿರುವಂಥ ಪ್ರೊಸೀಡಿಂಗ್ಸ್ ನಾನು ಯಾವುದೂ ಬಹಿರಂಗವಾಗಿ ಹೇಳ್ಬಾರ್ದು. ಕೂಡಲೇ ಅದು ಅಮಾನತನ್ನ ಇದಿರುತ್ತೆ, ಸಣ್ಣ ಪುಟ್ಟವೆಲ್ಲ ಇರುತ್ತೆ. ಕೂಡಲೇ ಅಮಾನತನ್ನು ರದ್ದು ಮಾಡಿ ಅವ್ರಿಗೂ ಒಂದು ದಿನದ್ದಾಯಿತು ರದ್ದು ಮಾಡಬೇಕು ಅಂತ ಸ್ಪೀಕರ್ ಅವರು ಮನವಿ ಮಾಡ್ತೀವಿ. ಅದ್ರ ಮೇಲೆ ಮಾಡಿದರೆ ಸಂತೋಷ, ಮಾಡಿದವ್ರು ನಾವಿನ್ನೇನು ಮಾಡೋಕ್ಕಾಯ್ತದೆ. ಅದನ್ನು ಅದು ಅವ್ರು ದೊಡ್ಡವ್ರು ಮಾತಾಡ್ತಾವ್ರು ಸರ್, ಅವ್ರ ತ ಕೇಳಿ ಸರ್, ನನಗೆ ಗೊತ್ತಿಲ್ಲ ರೀ. ಈಗ ಶಶಿ, ಅದ್ರ ಬಗ್ಗೆ ಇವತ್ತು ನಾನು ರಿಯಾಕ್ಟ್ ಮಾಡಲ್ಲ, ಟೈಮ್ ಬರುತ್ತೆ ಮಾಡ್ತೀನಿ, ನಡೆದಿದೆ. ಆಯಿತು, ಇದು ಫಸ್ಟ್ ಕಾಲೇಜನ್ನು ಇಲ್ಲಿ ಬೆಂಗಳೂರು ಇದಕ್ಕೆ ಯೂನಿವರ್ಸಿಟಿಗೆ ಉಳಿಸೋಣ ನೋಡ್ರಿ. ಅದಕ್ಕೆಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಸಹಕಾರ ಬೇಕು. ನನಗೆ ಗೊತ್ತಿಲ್ಲಪ್ಪ ಯಾರಿಗೆ ಯಾವ ರಿಸರ್ವೇಷನ್ ಕೊಡ್ತಾರೋ ನೋಡ್ರಿ. ಅದ್ರ ಬಗ್ಗೆ ನಾನು ಯಾವ ರಿಸರ್ವೇಷನ್ ಬಗ್ಗೆ ಯಾವ ವಿಷಯದ ಬಗ್ಗೆ ಎಲ್ಲ ಸಮಾಜನ ಸಮಾನವಾಗಿ ತಗೊಂಡೋಗಿ ಅಂತ ಅಷ್ಟೇ ಹೇಳ್ತೀನಿ. ಎಲ್ಲಿ ಹೇಳಿದ್ರು? ಏನೋ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲಪ್ಪ, ನನಗೆ ವಿಷಯ ಯಾವತ್ತು ಅದನ್ನು ಬಿಡಿ. ಶಶಿಗದ ಟೈಮ್ ಬರಲಿ, ನಡೆಯೋ ಹೇಳ್ತೀನಿ. ಇವತ್ತು ಯಾಕೆ ಅದೆಲ್ಲ ನಡೀರಿ, ಬನ್ನಿ ಎಲ್ಲ ಕಾಲೇಜ್ ಉಳಿಸ್ಕೊಳ್ಳೋದು ಫಸ್ಟು. ಆ ಹುಡುಗರನ್ನ ಭವಿಷ್ಯ ಹಾಳು ಮಾಡೋದು ಬೇಡ. ಅದು ಗೌರವ ಕಂಪ್ನಿ ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕಾಲೇಜ್ ಪತ್ರಿಕಾ ಸ್ನೇಹಿತರು ಸಹಕಾರ